ನಾಳೆ ಶುಕ್ರವಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಈ ಏಕಾದಶಿಗೆ ಅಪರ ಏಕಾದಶಿ ಎಂದು ಕರೆಯಲಾಗುತ್ತದೆ. ಏಕಾದಶಿಯ ದಿನ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಆರಾಧಿಸಿದರೆ ಬಹಳ ಶ್ರೇಷ್ಠ. ಅದರಲ್ಲೂ ನಾಳೆ ಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರದ ದಿನವೇ ಏಕಾದಶಿ ಬಂದಿದೆ. ಈ ದಿನ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಆರಾಧಿಸಿದರೆ ಖಂಡಿತ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಯಲ್ಲಿ ಅಪರ ಏಕಾದಶಿ ಉಪವಾಸದ ವ್ರತವನ್ನು ಆಚರಿಸುವುದರಿಂದ ಅಪಾರವಾದ ಯಶಸ್ಸು, ಸಂಪತ್ತುಗಳು ಲಭಿಸುತ್ತದೆ. ಹಾಗಾಗಿ ಹಣದ ಸಮಸ್ಯೆ ಇರುವವರು ಈ ದಿನ ಅಪರ ಏಕಾದಶಿಯನ್ನು ಆಚರಿಸಿದರೆ ಅಂತ್ಯವಿಲ್ಲದ ಸಂಪತ್ತು, ಅಖಂಡ ರಾಜಯೋಗಗಳು ಲಭಿಸುತ್ತವೆ. ಎಲ್ಲಾ ಏಕಾದಶಿಗೂ ಅದರದ್ದೇ ಆದ ಮಹತ್ವವಿದೆ. ಅದರಲ್ಲೂ ವೈಶಾಖ ಮಾಸದ ಅಪರ ಏಕಾದಶಿಯು ಅತ್ಯಂತ ಶ್ರೇಷ್ಠವಾಗಿದ್ದು, ಇಷ್ಟು ವರ್ಷ ಅಥವಾ ಇಷ್ಟು ದಿನ ಏಕಾದಶಿ ವ್ರತವನ್ನು ಆಚರಿಸದೇ ಇದ್ದರೂ ಈ ಒಂದು ದಿನ ಉಪವಾಸದ ಸಮೇತ ಏಕಾದಶಿ ವ್ರತವನ್ನು ಆಚರಿಸಿದರೆ ಅಪಾರವಾದ ಯಶಸ್ಸಿನ ಜೊತೆ ಸಂತೋಷ, ಸಮೃದ್ಧಿ, ಧನ ಪ್ರಾಪ್ತಿಯಾಗುತ್ತದೆ. ಏಕಾದಶಿ ತಿಥಿ ಸಮಯ ಮೇ 23ರ ಬೆಳಗಿನ ಜಾವ 1:12 ಪ್ರಾರಂಭವಾಗಿ ಮೇ 23ರ ರಾತ್ರಿ 10:29 ಮುಕ್ತಾಯವಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಪರ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಎಲ್ಲಾ ರೀತಿಯ ಭಯಗಳು ದೂರವಾಗುತ್ತವೆ. ಜನನ ಮತ್ತು ಮರಣದ ಬಂಧನದಿಂದ ಮುಕ್ತಿಯನ್ನು ನೀಡುತ್ತದೆ. ಈ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಎಲ್ಲಾ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ. ಈ ತಿಥಿಯಂದು ಉಪವಾಸ ಮಾಡಿ ಕತೆ ಕೇಳುವುದರಿಂದ 100 ಯಾಗಗಳಿಗೆ ಸಮಾನವಾದ ಪುಣ್ಯಫಲ ಸಿಗುತ್ತದೆ. ಈ ಏಕಾದಶಿಯಂದು ವಿಷ್ಣುವಿನ ಶಂಖ, ಚಕ್ರ ಮತ್ತು ಗದೆ ಹಿಡಿದ ರೂಪಗಳನ್ನು ಪೂಜಿಸಲಾಗುತ್ತದೆ. ನೀವು ಅಪರ ಏಕಾದಶಿಯಂದು ಉಪವಾಸ ಮಾಡದಿದ್ದರೂ ಕಥೆಯನ್ನು ಕೇಳಿದರೂ ಅದರ ಫಲ ಪ್ರಾಪ್ತವಾಗುತ್ತದೆ. ಈ ಉಪವಾಸದ ಕಥೆಯನ್ನು ಕೇಳುವುದರಿಂದ ಇಡೀ ಕುಟುಂಬಕ್ಕೆ ಕಲ್ಯಾಣವಾಗುತ್ತದೆ. ಸಕಾರಾತ್ಮಕ ಶಕ್ತಿಯು ಜಾಸ್ತಿಯಾಗಿ ಮನೆಯಲ್ಲಿ ದೈವಿ ಕಳೆ ಪ್ರಭಾವ ಹೆಚ್ಚಾಗುತ್ತದೆ. ಯಾವ ಮನೆಯಲ್ಲಿ ದೈವಿ ಕಳೆ ಇರುತ್ತದೆಯೋ ಅಂತಹ ಮನೆಯಲ್ಲಿ ಭಗವಂತನೇ ನೆಲೆಸಿದ್ದಾನೆಂದು ಹೇಳುತ್ತಾರೆ. ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನದ ನೀರಿಗೆ ಲವಂಗ ಅಥವಾ ಅರಿಶಿನವನ್ನು ಸೇರಿಸಿ ಸ್ನಾನ ಮಾಡಬೇಕು. ಈ ದಿನ ದಂಪತಿಗಳಿಬ್ಬರೂ ಏಕಾದಶಿಯ ವ್ರತವನ್ನು ಆಚರಿಸಿ ಅಶ್ವತ್ಥ ಮರದ ಬೇರಿಗೆ ಹಾಲನ್ನು ಅರ್ಪಿಸಿ ಯಾವುದಾದರೂ ಸಿಹಿಯನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿದರೆ ಯೋಗ್ಯ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ. ಸಂಜೆ ದೇವರ ಮನೆ ಮತ್ತು ತುಳಸಿ ಗಿಡದ ಬಳಿ 2 ತುಪ್ಪದ ದೀಪಗಳನ್ನು ತಪ್ಪದೇ ಹಚ್ಚಬೇಕು. ನಂತರ ನಾಳೆ ಬೆಳಿಗ್ಗೆ ತುಪ್ಪ ಅಥವಾ ಸಾಸಿವೆ ಎಣ್ಣೆಯ ದೀಪ ಹಚ್ಚಿದರೆ ಶ್ರೇಷ್ಠ. ನಾಳೆಯ ದಿನ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜಿಸಿದರೆ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ನಾಳೆ ದೇವರಿಗೆ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯ ಸಮಯದಲ್ಲಿ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಅರ್ಪಿಸಿ. ನಂತರ ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ಅಥವಾ ಸಂಜೆ 6ರಿಂದ 7 ಗಂಟೆಯ ಒಳಗೆ ದೇವರಿಗೆ ಅರ್ಪಿಸಿದ ಎಲ್ಲಾ ವಸ್ತುಗಳನ್ನು ಲಕ್ಷ್ಮಿಯ ಪ್ರತಿರೂಪವಾಗಿರುವ ಮುತ್ತೈದೆಯರಿಗೆ ನೀಡಿ ಆಶೀರ್ವಾದ ಪಡೆದುಕೊಂಡರೆ ತುಂಬಾ ಒಳ್ಳೆಯದು. ಪ್ರಾಚೀನ ಕಾಲದಲ್ಲಿ ಮಹಿಧ್ವಜ ಎಂಬ ಧರ್ಮನಿಷ್ಠ ರಾಜನಿದ್ದನು. ಅವನ ಕಿರಿಯ ಸಹೋದರನಾದ ವಜ್ರಧ್ವಜನು ತನ್ನ ಅಣ್ಣನ ಮೇಲೆ ದ್ವೇಷದ ಭಾವನೆ ಹೊಂದಿದ್ದನು. ಅವಕಾಶವಾದಿ ವಜ್ರಧ್ವಜನು ಒಂದು ದಿನ ರಾಜನನ್ನು ಕೊಂದು ಅವನ ದೇಹವನ್ನು ಕಾಡಿನಲ್ಲಿ ಅರಳಿ ಮರದ ಕೆಳಗೆ ಹೂಳಿದನು. ಅಕಾಲಿಕ ಮರಣದಿಂದಾಗಿ ರಾಜನ ಆತ್ಮವು ಅರಳಿ ಮರದ ಮೇಲೆ ಪ್ರೇತವಾಗಿ ವಾಸಿಸಲು ಪ್ರಾರಂಭಿಸಿತು. ಆ ದಾರಿಯಲ್ಲಿ ಸಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮವು ತೊಂದರೆ ಕೊಡುತ್ತಿತ್ತು. ಈ ದಾರಿಯಲ್ಲಿ ಒಬ್ಬ ಋಷಿ ಹಾದು ಹೋಗುತ್ತಿದ್ದ. ನಂತರ ಅವನು ಪ್ರೇತವನ್ನು ನೋಡಿದನು. ಅವನ ತಪಸ್ಸಿನ ಬಲದಿಂದ ಅವನು ಪ್ರೇತವಾಗಲು ಕಾರಣವನ್ನು ತಿಳಿದುಕೊಂಡನು. ಋಷಿಯು ರಾಜನ ಪ್ರೇತವನ್ನು ಅರಳಿ ಮರದಿಂದ ಕೆಳಗಿಳಿಸಿ ಪರಲೋಕದ ಜ್ಞಾನವನ್ನು ಉಪದೇಶಿಸಿದನು. ದುಷ್ಟಶಕ್ತಿಗಳಿಂದ ರಾಜನನ್ನು ಮುಕ್ತಗೊಳಿಸಲು ಸ್ವತಃ ಋಷಿಯೇ ಅಪರ ಏಕಾದಶಿಯಂದು ಉಪವಾಸವನ್ನು ಆಚರಿಸಿದನು. ದ್ವಾದಶಿಯ ದಿನ ವ್ರತ ಮುಗಿದ ಮೇಲೆ ಅದರ ಪುಣ್ಯ ಪ್ರೇತಾತ್ಮನಿಗೆ ದಕ್ಕಿತು. ಉಪವಾಸದ ಪ್ರಭಾವದಿಂದ ರಾಜನ ಆತ್ಮವು ದುಷ್ಟಶಕ್ತಿಗಳಿಂದ ಬಿಡುಗಡೆ ಹೊಂದಿ ಸ್ವರ್ಗವನ್ನು ಸೇರಿತು. ಇದೇ ಅಪರ ಏಕಾದಶಿಯ ವ್ರತದ ಕತೆ. ನಾಳೆ ಈ ಕಥೆಯನ್ನು ಓದಿದರೂ ನಿಮಗೆ ಏಕಾದಶಿ ಆಚರಿಸಿದಷ್ಟೇ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಶ್ರೀಕೃಷ್ಣನು ಯುಧಿಷ್ಠಿರನಿಗೆ, ಹೇ ರಾಜ, ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರು ಅಪರ ಏಕಾದಶಿ ಎಂದು. ಈ ಏಕಾದಶಿ ವ್ರತ ಆಚರಿಸಿದರೆ ಅಪಾರ ಧನ ಲಭಿಸುವುದು, ಪಾಪಗಳಿಂದ ಮುಕ್ತಿ ಸಿಗುವುದೆಂದು ಹೇಳಿದ್ದನಂತೆ. ಶ್ರೀಕೃಷ್ಣನು, ಇದನ್ನು ನಾನು ಲೋಕದ ಹಿತಕ್ಕಾಗಿ ಹೇಳುತ್ತಿದ್ದೇನೆ. ಅಪರ ಏಕಾದಶಿ ವ್ರತ ಓದುವುದರಿಂದ ಅಥವಾ ಕೇಳುವುದರಿಂದ ಕೂಡ ಪಾಪ ವಿಮೋಚನೆಯಾಗುವುದು ಎಂದು ಹೇಳಿದ್ದಾನಂತೆ. ಅಪರ ಏಕಾದಶಿಯ ದಿನದಿಂದ ದಂಪತಿಗಳಿಬ್ಬರು ಸಂಕಲ್ಪ ಪೂರ್ವಕವಾಗಿ ಏಕಾದಶಿ ವ್ರತವನ್ನು ಆಚರಿಸುವೆವು, ಸಂತಾನ ಭಾಗ್ಯ ಕರುಣಿಸೆಂದು ಕೇಳಿಕೊಂಡು ಗೋವಿಂದನಿಗೆ 21 ನಮಸ್ಕಾರ ಸಹಿತ ಪ್ರದಕ್ಷಿಣೆ ಹಾಕಿದರೆ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ. ದೀಪಾರಾಧನೆಯಲ್ಲಿ ಬಹಳ ಶಕ್ತಿ ಇದೆ.
ಸಂಕಲ್ಪದ ಸಮೇತ ಭಕ್ತಿಯಿಂದ ದೀಪ ಬೆಳಗಿದರೆ ಎಂಥದ್ದೇ ಕಷ್ಟಗಳಿದ್ದರೂ ನಿವಾರಣೆಯಾಗಿ ದೇವರು ದೇವತೆಗಳ ಅನುಗ್ರಹ ಖಂಡಿತ ಲಭಿಸುತ್ತದೆ. ಹಾಗಾಗಿ ನಾಳೆಯ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಬಹಳ ಶ್ರೇಷ್ಠ. ಅಕ್ಕಿ ಹಿಟ್ಟು, ಹಾಲು ಮತ್ತು ಅರಿಶಿನದಿಂದ ಒಂದು ದೀಪವನ್ನು ತಯಾರಿಸಿ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿ 10 ಬತ್ತಿಗಳಲ್ಲಿ ಎರಡೆರಡು ಬತ್ತಿಗಳಂತೆ ಒಟ್ಟು 5 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಜೋಡಿಸಿ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಸಂಕಲ್ಪದ ಸಮೇತ, ಅಂದರೆ ಒಂದು ವೇಳೆ ಸಂತಾನಕ್ಕಾಗಿ ಆಗಿದ್ದರೆ ಒಳ್ಳೆಯ ಆರೋಗ್ಯವಂತ ಉತ್ತರೋತ್ತರ ಅಭಿವೃದ್ಧಿ ಹೊಂದುವಂತಹ ಪೂರ್ಣ ಆಯುಷ್ಯವುಳ್ಳ ಸಂತಾನವನ್ನು ಕರುಣಿಸು ಎಂದು ಬೇಡಿಕೊಂಡು ದೀಪಾರಾಧನೆ ಮಾಡಿ. ಇದೇ ರೀತಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಪ್ರಾರ್ಥಿಸಿ ದೀಪಾರಾಧನೆ ಮಾಡಿ. ನಂತರ ದೀಪಾರಾಧನೆ ಮಾಡುವವರು ತಪ್ಪದೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಇದರ ಜೊತೆಯಲ್ಲಿ ಈ ದಿನ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಅಥವಾ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರ ಶ್ಲೋಕಗಳನ್ನು ಪಠಿಸಿದರೆ ಬಹಳ ಶ್ರೇಷ್ಠ. ಈ ದಿನ ವಿಷ್ಣುವಿಗೆ ಕೇಸರಿ ಮಿಶ್ರಿತ ಹಾಲಿನ ಅಭಿಷೇಕ ಮಾಡಬೇಕು, ಇಲ್ಲವಾದರೆ ನೈವೇದ್ಯ ಮಾಡಬೇಕು. ಇದರಿಂದ ಭಗವಾನ್ ವಿಷ್ಣುವು ಪ್ರಸನ್ನನಾಗುತ್ತಾನೆ, ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸುತ್ತಾನೆ. ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ಪಾಪಗಳಿಗೆ ಪ್ರಾಯಶ್ಚಿತವಾಗಿ ಪಠಿಸುವುದು ಸೂಕ್ತ. ಈ ದಿನ ವಿಷ್ಣುವಿಗೆ ತಪ್ಪದೆ ತುಳಸಿಯನ್ನು ಅರ್ಪಿಸಬೇಕು. ವಿಷ್ಣುವನ್ನು ಮೆಚ್ಚಿಸಲು ತುಳಸಿ ಎಲೆಯೊಂದಿಗೆ ಪಂಚಾಮೃತವನ್ನು ಅರ್ಪಿಸಬೇಕು. ನಿಮ್ಮ ಹಾಗೂ ಕುಟುಂಬದವರ ಆರೋಗ್ಯ ವೃದ್ಧಿಗಾಗಿ ಈ ದಿನ ವಿಷ್ಣುವಿಗೆ ಸಿಂಧೂರವನ್ನು ಅರ್ಪಿಸಿ. ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಅರಿಶಿನ ಕುಂಕುಮವನ್ನು ನೀಡಬೇಕು. ಈ ದಿನ ವಿಶೇಷವಾಗಿ ಗೋಮಾತೆಗೆ ತೊಳೆದ ಅಕ್ಕಿ, ಸ್ವಲ್ಪ ಬೆಲ್ಲ, ಬಾಳೆಹಣ್ಣನ್ನು ಅರ್ಪಿಸಿ ನಮಸ್ಕರಿಸಬೇಕು. ಇದರಿಂದ ಯಾವುದೇ ಕಂಟಕವಿದ್ದರೂ ನಿವಾರಣೆಯಾಗುತ್ತದೆ. ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಸಹ ಪೂಜಿಸಬಹುದು. ನಾಳೆ ಶುಕ್ರವಾರ ಏಕಾದಶಿ ಬಂದಿರುವುದರಿಂದ ವಿಷ್ಣುವನ್ನು ಪೂಜಿಸಿದ ನಂತರ ಸಂಜೆ ಮನೆಯ ಹೊಸ್ತಿಲಿಗೆ ಅಥವಾ ತುಳಸಿಗೆ ಅಷ್ಟದಳ ರಂಗೋಲಿಯನ್ನು ಹಾಕಿ ಹೊಸ್ತಿಲಿಗೆ 2 ದೀಪ ಮತ್ತು ತುಳಸಿಗೂ ತುಪ್ಪದ ದೀಪವನ್ನು ಹಚ್ಚಿದರೆ ಶ್ರೇಷ್ಠ. ತುಳಸಿಗೆ 5 ಪ್ರದಕ್ಷಿಣೆಯನ್ನು ಹಾಕಬೇಕು. ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳೇನಿದ್ದರೂ ನಿವಾರಣೆಯಾಗಿ ಹಣವು ವೃದ್ಧಿಯಾಗುತ್ತದೆ. ಈ ಏಕಾದಶಿಯಂದು ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ. ಸಂಪತ್ತು, ಸಂತೋಷ ಮತ್ತು ದಾಂಪತ್ಯದಲ್ಲಿ ಪ್ರೀತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಏಕಾದಶಿಯ ದಾನಕ್ಕೆ ಬಹಳ ಮಹತ್ವವಿದೆ. ಅದರಲ್ಲೂ ಅಪರ ಏಕಾದಶಿಯಲ್ಲಿ ಕೆಲವು ವಸ್ತುಗಳನ್ನು ದಾನ ಮಾಡುವುದರಿಂದ ಸುಖ ಸಂಪತ್ತಿಗೆ ಎಂದಿಗೂ ಕೊರತೆಯೇ ಇರುವುದಿಲ್ಲ. ಹಾಗಿದ್ದರೆ ಇಂದು ಯಾವ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಭವಾಗುತ್ತದೆ ಎಂದು ನೋಡೋಣ. ಈ ಏಕಾದಶಿಯ ದಿನದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಅಕ್ಕಿ, ಗೋಧಿ, ಧಾನ್ಯಗಳು ದಾನ ಮಾಡಬಹುದು. ಏಕಾದಶಿಯ ದಿನದಂದು ಅಕ್ಕಿಯನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆ ಉಂಟಾಗುವುದಿಲ್ಲ. ಹಣ್ಣು, ಬೆಲ್ಲ, ವಸ್ತ್ರವನ್ನು ದಾನ ಮಾಡಬಹುದು. ಇದರಿಂದ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಂತೋಷ ಉಳಿಯುತ್ತದೆ. ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ಹಣವನ್ನು ದಾನ ಮಾಡಿ. ಹಣವನ್ನು ದಾನ ಮಾಡುವುದರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮೇಲೆ ಉಳಿಯುತ್ತದೆ. ನಿಮಗೆ ಎಂದಿಗೂ ಸಂಪತ್ತಿನ ವಿಷಯದಲ್ಲಿ ಕೊರತೆ ಆಗುವುದಿಲ್ಲ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.